ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಲಕ್ಷ್ಮೀ ಪೂಜೆಯ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಅಣ್ಣನ ಹೋಟೆಲ್ನಲ್ಲಿ ಪೂಜೆ ಇದೆ, ಹಾಗಾಗಿ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರೂ ಕೂಡ ಈಗ ತಾನೇ ಬಂದ್ವಿ. ಪ್ರತಿ ವರ್ಷ ಕೂಡ ಅಮಾವಾಸ್ಯೆ ದಿವಸನೇ ಇಬ್ಬರ ಮನೆಯಲ್ಲಿ, ಅಂದರೆ ನಮ್ಮ ಮನೆಯಲ್ಲಿ ಕೂಡ ಅಮಾವಾಸ್ಯೆ ದಿವಸ ಪೂಜೆ ಮಾಡ್ತೀನಿ, ಅವರು ಕೂಡ ಅಮಾವಾಸ್ಯೆ ದಿವಸನೇ ಪೂಜೆ ಮಾಡ್ತಾರೆ. ಹಾಗಾಗಿ ಒಬ್ರ ಹತ್ರ ಒಬ್ರು ಹೋಗೋದಕ್ಕೆ ಆಗ್ತಾ ಇರಲಿಲ್ಲ. ಈ ಸಲ 2 ದಿವಸ ಅಮಾವಾಸ್ಯೆಯನ್ನ ಮಾಡಿರೋದ್ರಿಂದ ನಾನು ಮೊದಲನೇ ದಿವಸ ಮಾಡಿದೆ ಪೂಜೆ, ಹಾಗೆ ಮರು ದಿವಸ ಇಲ್ಲಿ ಇರೋದ್ರಿಂದ ಎಲ್ಲರೂ ಕೂಡ ಇಲ್ಲಿ ಬಂದಿದ್ದೀವಿ. ನೋಡ್ಬೋದು, ನಮ್ಮ ಮನೆಯಲ್ಲಿ ಮಾಡಿದ ಪೂಜೆಯ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಅಲ್ಲೂ ಕೂಡ ಎಲ್ಲರೂ ಬಂದಿದ್ರು ಈ ಸಲ. ಅದಾದ ನಂತರ ಇಲ್ಲಿ ಈಗ ತಾನೇ ನಾವೆಲ್ಲರೂ ಕೂಡ ಬಂದಿದ್ದೀವಿ. ನೋಡ್ಬೋದು, ಇವಾಗ ಸ್ವಲ್ಪ ಅಂದರೆ ನಾವು ಬರೋಷ್ಟರಲ್ಲಿ ಅವರು ಹೂವಿನ ಮಾಲೆಯನ್ನು ಎಲ್ಲ ಕಡೆ ಡೆಕೋರೇಷನನ್ನು ಮಾಡಿದರು. ಅದಾದ ನಂತರ ಇಲ್ಲಿ ಸ್ವಲ್ಪ ಪೂಜೆಯ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ಚಿಂಟು ನೋಡಬಹುದು, ಎಲ್ಲದರಲ್ಲೂ ಕೂಡ ತಾನು ಕೂಡ ಅದರಲ್ಲಿ ನಾನು ಏನಾದರೂ ಮಾಡಲೇಬೇಕು ಅವ್ರ ಜೊತೆಗೆ ಅಂತ ಅನ್ನೋ ಥರ ಮಾಡ್ತಾನೆ. ಹಾಗೆ ಚಿಕ್ಕ ಮಕ್ಕಳು ಅಂದರೆ ಏನು ಸ್ವಲ್ಪ ಗೊತ್ತಾಗೋದಿಲ್ಲ ಅಲ್ವಾ, ಏನಾದರೂ ಬೀಳಿಸೋದು, ಈ ಥರ ಹಾಳು ಮಾಡೋದು ಎಲ್ಲ ಮಾಡ್ತಾರೆ ಅಲ್ವಾ, ಆ ಥರ ಏನೂ ಮಾಡೋದಿಲ್ಲ. ಆದಷ್ಟು ಅಂದರೆ ಸ್ವಲ್ಪ ಕೆಲಸಗಳನ್ನು ಎಲ್ಲರ ಜೊತೆ ಸೇರಿಕೊಂಡು ನಾನು ಕೂಡ ಮಾಡಬೇಕು ಅಂತ ಅನ್ನೋ ಸ್ವಲ್ಪ ಹಠ ಮಾಡ್ತಾನೆ ಅಷ್ಟೇ. ಅದಾದ ನಂತರ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಅಂದರೆ ಇವಾಗ ಇನ್ನೂ ಸ್ವಲ್ಪ ಸಮಯ ಇದೆ. ಎಲ್ಲರೂ ಕೂಡ ಸ್ವಲ್ಪ ಕೆಲಸಗಳನ್ನು ಅಂದರೆ ಪೂಜೆಯ ಬಾಕಿಯ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ನೋಡ್ಬೋದು, ನಾವು ಚಿಕ್ಕವರಿದ್ದಾಗ ನಮ್ಮ ತಂದೆಯವರು ಇಲ್ಲಿ ಪೂಜೆಯನ್ನು ಮಾಡಿಸಿದಾಗ ರಾತ್ರಿ ಇಡೀ ಭಜನೆಯನ್ನು ಮಾಡಿಸ್ತಾ ಇದ್ರು. ಊಟ ಎಲ್ಲ ಮುಗಿಸಿದ ನಂತರ ಬೇರೆ ಊರಿಂದ ಅವರನ್ನು ಕರೆಸ್ತಾ ಇದ್ರು. ಅವರು ಕೂಡ ಬಂದು ಊಟನ ಮಾಡಿಕೊಂಡು ರಾತ್ರಿ ಇಡೀ ಫುಲ್ ಭಜನೆಯನ್ನ ಮಾಡ್ತಾ ಇದ್ರು. ಎಲ್ಲರೂ ಕೂಡ ಇಲ್ಲಿಯೇ ಇರ್ತಾ ಇದ್ವಿ. ಇವಾಗೆಲ್ಲ ಏನು ಮಾಡಿಸ್ತಾ ಇಲ್ಲ, ಪೂಜೆಯನ್ನ ಮಾಡಿ ನಾವು ಮನೆಗೆ ಹೋಗ್ಬಿಡ್ತೀವಿ ಅಷ್ಟೇ. ಇವಾಗ ನೋಡ್ತಾ ಇದ್ದೀರಾ, ಇಲ್ಲಿ ಎಲ್ಲ ಕಡೆ ದೀಪಗಳನ್ನು ಹಚ್ಚಿ ಇಡಬೇಕು ಅಂತ ಅಂದ್ಬಿಟ್ಟು ಎಲ್ಲ ತಯಾರಿಯನ್ನ ಮಾಡ್ತಾ ಇದ್ದೀವಿ. ಇನ್ನೇನು ಪೂಜೆ ಸ್ಟಾರ್ಟ್ ಆಗುತ್ತೆ. ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಹಾಗೆ ಇಲ್ಲಿ ಊಟದಲ್ಲಿ ಏನೇನಿದೆ ನೋಡೋಣ. ಊಟದಲ್ಲಿ ಮೊದಲಿಗೆ ಇಲ್ಲಿ ಮಜ್ಜಿಗೆ ಒಗ್ಗರಣೆ, ಹಾಗೆ ಇಲ್ಲಿ ಚುಡುವ ತುಂಬಾನೇ ಫೇಮಸ್ ಆಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಇಲ್ಲಿ. ಹಾಗೆ ಹಪ್ಪಳ, ಸ್ವೀಟಲ್ಲಿ ಜಿಲೇಬಿ, ಇಲ್ಲಿ ವೆಜ್ ಪಲಾವು, ಇದೆಲ್ಲ ಕೂಡ ರೆಡಿ ಇದೆ. ಹಾಗೆ ಇವಾಗ ಪೂಜೆ ಕೂಡ ಸ್ಟಾರ್ಟ್ ಆಗಿದೆ, ನೋಡಬಹುದು. ನೀವು ನಿಮ್ಮ ಮನೆಯಲ್ಲಿ ಪೂಜೆನ ಅಂದರೆ ಅಮಾವಾಸ್ಯೆ ಸೋಮವಾರ ಮಾಡಿದ್ರ ಅಥವಾ ಮಂಗಳವಾರ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಲೋಕ ಜನ್ಮ ಜನ್ಮಾಂತರ ಆಶಿಷ ಫಲ ರಾತ್ಯತಮ ಪ್ರತಿವರ್ಷ ಮಹಾಲಕ್ಷ್ಮಿ ಪೂಜನಂಚ ಸರ್ವಿಷ್ಯ जय रे ನಾವು ಅಕ್ಕ ತಂಗಿಯರು ಕೂಡ ಸೇಮ್ ಸಾರಿಯನ್ನ ಹಾಕೊಂಡಿದ್ದೀವಿ. ನಮ್ಮ ಅತ್ತಿಗೆ ಕೂಡ ನಮ್ಮ ಥರನೇ ಹಾಕೊಂಡಿದ್ದಾರೆ. ಅಂದರೆ ನಮ್ಮ ಬ್ಲೌಸಿನ ಕಲರು ಅವ್ರದ್ದು ಸಾರಿ ಇದೆ, ಅವರ ಸಾರಿಯ ಕಲರು ನಮ್ಮ ಬ್ಲೌಸ್ ಇದೆ. ಹಾಗೆ ಇಲ್ಲಿ ಪೂಜೆ ಕೂಡ ಮುಗಿಯಿತು. ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ, ಇವರು ನಮ್ಮ ಅಣ್ಣ. ಹಾಗೆ ಇಲ್ಲಿ ಪೂಜೆಯನ್ನು ಮಾಡಿದ್ದಾರಲ್ವ, ಅವರು ನಮ್ಮ ಅಣ್ಣನ ಕ್ಲಾಸ್ಮೇಟೇ. ಅವರೆಲ್ಲೂ ಕೂಡ ಪೂಜೆ ಮಾಡೋದಕ್ಕೆ ಹೋಗೋದಿಲ್ಲ, ಆದರೆ ಇಲ್ಲಿ ನೀನೇ ಪೂಜೆ ಮಾಡಬೇಕು ಅಂತ ಪ್ರತಿ ವರ್ಷ ಅವರನ್ನೇ ಕರೆಸ್ತಾರೆ. ಅದಾದ ನಂತರ ಇಲ್ಲಿ ನೋಡಬಹುದು, ಪಟಾಕಿಯನ್ನು ಹಚ್ಚೋದಕ್ಕೆ ಎಲ್ಲ ಮಕ್ಕಳಿಗೆ ಪಟಾಕಿಯನ್ನು ಕೊಡಬೇಕು ಅಂತ ಇಲ್ಲಿ ಎಲ್ರಿಗೂ ಕೂಡ ಕೊಡ್ತಾ ಇದ್ದಾರೆ.
ಅಂದರೆ ಎಲ್ಲ ಮಕ್ಕಳಿಗೂ ಕೂಡ ಸೇಮ್ ಯಾರಿಗೆ ಯಾವ್ದು ಬೇಕು ಅದನ್ನು ಕೊಡಬೇಕು ಅಂತ ಇಲ್ಲಿ ಎಲ್ರಿಗೂ ಕೂಡ ಕೊಡ್ತಾ ಇದ್ದಾರೆ ನೋಡಬಹುದು. ಇಲ್ಲಿ ನನಗೂ ಕೂಡ ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ತಗೊಳ್ತಾ ಇದ್ದೀನಿ ನೋಡಬಹುದು. ಇನ್ನೊಂದು ಬೇಕು ಅಂತ ಕೇಳ್ತಾ ಇದ್ದೀನಿ ತಮಾಷೆಗೆ. ಇಲ್ಲ ನಾನು ಕೊಡೋದಿಲ್ಲ, ಎಲ್ರಿಗೂ ಕೂಡ ಒಂದೊಂದೇ ಕೊಡ್ತೀನಿ ಅಂತ ನಮ್ಮ ಅಕ್ಕ ಹೇಳ್ತಾ ಇದ್ದಾರೆ. ಅದಾದ ನಂತರ ಇಲ್ಲಿ ಒಬ್ಬೊಬ್ಬರೇ ಎಲ್ಲರೂ ಕೂಡ ದೇವರನ್ನ ನಮಸ್ಕಾರ ಮಾಡಿ ಇಲ್ಲಿ ಎಲ್ಲರೂ ಕೂಡ ಊಟ ಮಾಡ್ತಾ ಇದ್ರು. ಹಾಗೆ ಇಲ್ಲಿ ಆರತಿಯನ್ನ ಮಾಡ್ತಾ ಇದ್ದೀವಿ ನಮ್ಮ ಅಣ್ಣನಿಗೆ ಎಲ್ಲರೂ ಕೂಡ ಸೇರಿಕೊಂಡು. ನಾವು ಅಕ್ಕ ತಂಗಿಯರು ಸೇಮ್ ಸಾರಿಯನ್ನ ಹಾಕೊಂಡಿದ್ದೀವಿ ಅಲ್ವಾ. ಹಾಗೆ ನಮ್ಮ ದೊಡ್ಡಮ್ಮನ ಮಕ್ಕಳು ಇವರು ಕೂಡ ಸೇಮ್ ಸಾರಿಯನ್ನ ಹಾಕೊಂಡು ಬಂದಿದ್ರು. ಅವ್ರೇನು ಒಬ್ರಿಗೊಬ್ರು ಹೇಳಿರ್ಲಿಲ್ಲ, ಆದ್ರೂ ಕೂಡ ಸೇಮ್ ಮ್ಯಾಚಿಂಗ್ ಹಾಕೊಂಡು ಬಂದಿದ್ರು. ಹಾಗೆ ಎಲ್ಲರೂ ಕೂಡ ಸೇರ್ಕೊಂಡು ಆರತಿಯನ್ನ ಮಾಡಿದ್ವಿ. ಮಧ್ಯಾಹ್ನದ ಊಟ ತುಂಬಾನೇ ಹೆವಿ ಆಗಿತ್ತು, ಹೋಳಿಗೆ ಊಟ ಅಲ್ವಾ. ಹಾಗಾಗಿ ಇವಾಗ ಸ್ವಲ್ಪನೇ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಪ್ಲೇಟ್ನಲ್ಲಿ 3 ಜನ ಅಕ್ಕ ತಂಗಿಯರು ನಾವು ಒಂದೇ ಪ್ಲೇಟ್ನಲ್ಲಿ ಊಟ ಮಾಡ್ತಾ ಇದ್ದೀವಿ. ಊಟ ಆದ ನಂತರ ಇಲ್ಲಿ ಪಾನ್ ಕೂಡ ತಗೊಂಡು ಬಂದಿದ್ದಾರೆ ನೋಡಬಹುದು. ಪಾನ್ ತಿಂತಾ ಇದ್ದೀವಿ ಇವಾಗ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಮುಂದಿನ ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.